ಅದಿಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮ್ಗೆಲ್ರಿಗೂ ತಿಳಿದಂತ ವಿಷಯ. ನಮ್ಮ ತಾಯಿಯಿಂದ ಹಿಡಿದು ನಮ್ಮ ತಂದೆಯಿಂದ ಹಿಡಿದು ಪ್ರಾರಂಭದಲ್ಲಿ ಅವ್ರಿಗೆ ಇವನು ಯಾವ್ದೋ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ ಮಗ ಅಂತ ಒಂದು ಭಯ ಇತ್ತು. ಆದ್ರೆ ಕ್ರಮೇಣ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಅರಿವು ಉಂಟಾದಾಗ ನಂಗೆ ಪೂರ್ತಿ ಸಹಕಾರ ಮನೆಯಿಂದ ನಂಗೆ ನಾನ್ ಮಾಡ್ತಾ ಇರೋ ಕೆಲ್ಸಕ್ಕೆ ನಂಗೆ ಸಿಕ್ಕಿದೆ. ಅದ್ರಲ್ಲಿ ಏನು ಕೊರತೆನೇ ಇಲ್ಲ ನನಗೆ. ಖಂಡಿತ, ಇಲ್ಲಾಂದ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸರ್. ಇಷ್ಟೆಲ್ಲ ನೀವು ಕೆಲಸಗಳನ್ನ ಮಾಡಿದ್ರಿ ಸರ್. ಈಗ ಕೊನೆಯದಾಗಿ ನೀವು ನಮ್ಮ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಏನು ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಒಂದೇ ಒಂದು ಮುಖ್ಯವಾದ ಸಂದೇಶ ಅಂದ್ರೆ ಇಷ್ಟೇನೆ, ಪರಿಸರ ಇಲ್ಲದೆ ನಾವಿಲ್ಲ. ಪರಿಸರದ ಬಗ್ಗೆ ನಾವು ಕಾಳಜಿ ನಾವು ಎಷ್ಟು ಪಡ್ಕೋತೀವೋ ಅದು ಬಹಳ ಮುಖ್ಯ. ಮತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾವು ಪರಿಸರ ಸಂರಕ್ಷಣೆಗೆ ನಮ್ಮಿಂದ ಆದಷ್ಟು ನಾವು ತುಂಬಾ ಮಾಡ್ತೀವಿ, ನಾವು ಹೋರಾಡ್ತೀವಿ, ಎಲ್ಲ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮಿಂದ ಆದಷ್ಟು ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿದ್ರೆ ನಾವು ನಮ್ಮ ಪ್ರಕೃತಿಯನ್ನ ಪರಿಸರವನ್ನ ಸಾಕಷ್ಟು ಉಳಿಸ್ಕೋಬಹುದು, ಕಾಪಾಡ್ಕೋಬಹುದು. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆ ಪರಿಸರನ ಬಿಟ್ಟು ನಾವು ಹೋಗ್ಬೋದು ಅನ್ನೋ ಒಂದು ಸಮಾಚಾರ ಸಂದೇಶವನ್ನ ಕೊಡ್ತಾ ಇದೆ ಸರ್. ಸರ್, ತಾವು ನಿಮ್ಮನ್ನ ಇನ್ನಷ್ಟು ಪ್ರಶ್ನೆಗಳ ಕೇಳಿ ಇನ್ನಷ್ಟು ವಿಷಯವನ್ನ ತಿಳ್ಕೋಬೇಕು ಅನ್ನೋ ಆಸಕ್ತಿ ನಮಗಿದೆ. ಆದ್ರೆ ಸಮಯ ಮುಗಿತಾ ಇದೆ ಸರ್. ಅದರಿಂದ ತಾವು ನಮ್ಮ ನಿಲಯಕ್ಕೆ ಬಂದು ಇಷ್ಟೆಲ್ಲಾ ವಿಷಯಗಳನ್ನ, ಇಷ್ಟೆಲ್ಲ ಮಾಹಿತಿಗಳನ್ನ ನೀಡಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನವಾಹಿ ಪರವಾಗಿ ಧನ್ಯವಾದ. ನಮಸ್ಕಾರ.